ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ನ ಸೇಮ್ ಅಂತ ಅನ್ಕೊಂಡಿದೀರಾ? ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಫೇಸ್ ಮಾಡಬಹುದು. ಎಷ್ಟೋ ಜನ ಇನ್ಶೂರೆನ್ಸ್ ಮಾಡಿಸ್ತಾರೆ, ಬಟ್ ಯಾವ ಇನ್ಶೂರೆನ್ಸ್ ಮಾಡಿಸಿದೀನಿ ಅಂತಾನೆ ಗೊತ್ತಿರೋದಿಲ್ಲ. ಪಾಲಿಸಿ ಇರುತ್ತೆ ಬಟ್ ನೋ ಯೂಸ್. ಇದೇ ಇಂಡಿಯಾಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್. ಒಂದು ಸಿಂಪಲ್ ಲಾಜಿಕ್ ನ ನೆನ್ಪಿಟ್ಕೊಳ್ಳಿ. ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ನಿಮ್ಮ ಲೈಫ್ ಕವರ್ ಮಾಡುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಮೆಡಿಕಲ್ ನ ಕವರ್ ಮಾಡುತ್ತೆ. ಒಂದು ನಿಮ್ ಇನ್ಕಮ್ ನ ರಿಪ್ಲೇಸ್ ಮಾಡಿದ್ರೆ, ಒಂದು ನಿಮ್ಮ ಸೇವಿಂಗ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ. ಫಸ್ಟ್ ಟರ್ಮ್ ಇನ್ಶೂರೆನ್ಸ್ ನೋಡೋಣ. ಇದೇನಂದ್ರೆ, ನೀವಿಲ್ಲ ಅಂದ್ರೂ ನಿಮ್ ಫ್ಯಾಮಿಲಿ ಫೈನಾನ್ಷಿಯಲಿ ಸೇಫ್ ಆಗಿರ್ಬೇಕು ಅಂತ ಪ್ಲಾನ್. ಸಪೋಸ್ ನೀವು 30-40,000 ಸ್ಯಾಲರಿ ಅರ್ನ್ ಮಾಡ್ತಾ ಇದ್ದೀರಾ. ಸಡನ್ ಆಗಿ ಏನಾದ್ರೂ ಆಯ್ತು ಅಂದ್ರೆ ಆರ್ ಡೆತ್ ಆಯ್ತು ಅಂದ್ರೆ ಇನ್ಕಮ್ ಸ್ಟಾಪ್ ಆಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಇದ್ರೆ ಏನಾಗುತ್ತೆ ಅಂದ್ರೆ ನಿಮ್ ಫ್ಯಾಮಿಲಿಗೆ 1 crore ಪೇಔಟ್ ಸಿಗುತ್ತೆ. ಫ್ಯಾಮಿಲಿ ಡಿಪೆಂಡೆಂಟ್, ರೆಂಟ್, EMIs, ಕಿಡ್ಸ್ ಫ್ಯೂಚರ್, ಎಕ್ಸ್ಪೆನ್ಸಸ್, ಇದಕ್ಕೆಲ್ಲ ಟರ್ಮ್ ಇನ್ಶೂರೆನ್ಸ್ ಬ್ಯಾಕಪ್ ಆಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಹೆಲ್ತ್ ಇನ್ಶೂರೆನ್ಸ್ ನೋಡೋಣ. ಇದೇನ್ ಮಾಡುತ್ತೆ ಅಂದ್ರೆ, ನೀವೇನಾದ್ರೂ ಹಾಸ್ಪಿಟಲ್ಗೆ ಹೋಗಿದ್ರೆ ಬಿಲ್ ಎಲ್ಲ ಕವರ್ ಮಾಡುತ್ತೆ. ಒಂದು ಸ್ಮಾಲ್ ಸರ್ಜರಿ ಕೂಡ 3 to 4 lakhs ಆಗುತ್ತೆ. ವಿತೌಟ್ ಇನ್ಶೂರೆನ್ಸ್ ನಿಮ್ ಸೇವಿಂಗ್ಸ್ ಎಲ್ಲ ಫಿನಿಶ್ ಆಗುತ್ತೆ. ವಿತ್ ಇನ್ಶೂರೆನ್ಸ್ ನಿಮ್ಗೆ ಬಿಲ್ ಎಲ್ಲ ಕವರ್ ಆಗುತ್ತೆ. ಮೆಡಿಕಲ್ ಇನ್ಫ್ಲೇಷನ್ ಜಾಸ್ತಿ ಇದೆ, ಒಂದು ಸ್ಮಾಲ್ ಇನ್ಸಿಡೆಂಟ್ ಕೂಡ ಬಿಗ್ ಕಾಸ್ಟ್ ಆಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಸೇವಿಂಗ್ಸ್ಗೆಲ್ಲ ಪ್ರೊಟೆಕ್ಷನ್ ಸಿಗುತ್ತೆ. ಈಗ ಸಿಂಪಲ್ ಕಂಪ್ಯಾರಿಸನ್ ಮಾಡೋಣ. ಟರ್ಮ್ ಇನ್ಶೂರೆನ್ಸ್ ಡೆತ್ ಕೇಸ್ ಅಲ್ಲಿ ಕವರ್ ಆಗುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಹಾಸ್ಪಿಟಲ್ ಬಿಲ್ ನ ಕವರ್ ಮಾಡುತ್ತೆ. ಟರ್ಮ್ ಇನ್ಶೂರೆನ್ಸ್ ಫ್ಯಾಮಿಲಿ ಫ್ಯೂಚರ್ ನ ಸೇಫ್ ಮಾಡಿದ್ರೆ, ಹೆಲ್ತ್ ಇನ್ಶೂರೆನ್ಸ್ ಪ್ರೆಸೆಂಟ್ ಎಕ್ಸ್ಪೆನ್ಸಸ್ ನ ಸೇಫ್ ಮಾಡುತ್ತೆ. ಈಗ ಕೇರ್ಫುಲ್, ಈ ಮಿಸ್ಟೇಕ್ಸ್ ನ ಮಾಡಬೇಡಿ. ಇನ್ಶೂರೆನ್ಸ್ ನ ಇನ್ವೆಸ್ಟ್ಮೆಂಟ್ ಅಂತ ಥಿಂಕ್ ಮಾಡೋದು, ಕಂಪನಿ ಇನ್ಶೂರೆನ್ಸ್ ಮೇಲೆ ಡಿಪೆಂಡ್ ಆಗೋದು, ಅಂಡ್ ಲೇಟ್ ಆಗಿ ಇನ್ಶೂರೆನ್ಸ್ ಮಾಡಿಸೋದು, ಅಂಡ್ ULIP, ಎಂಡೋನ್ಮೆಂಟ್, ಮಿಕ್ಸ್ ಪ್ಲಾನ್ಸ್ ನೆಲ್ಲ ಅವಾಯ್ಡ್ ಮಾಡಿ. ಇಫ್ ಯು ಆರ್ ಅರ್ನಿಂಗ್ ಮಿನಿಮಮ್ 2 ಇನ್ಶೂರೆನ್ಸ್ ಇರಲೇಬೇಕು. ಒಂದು ಟರ್ಮ್ ಇನ್ಶೂರೆನ್ಸ್ ಅಂಡ್ ಹೆಲ್ತ್ ಇನ್ಶೂರೆನ್ಸ್. ಇದಿದ್ರೆ ನಿಮ್ ಫ್ಯಾಮಿಲಿ ಸೇಫ್ ಆಗಿರುತ್ತೆ, ಫ್ಯೂಚರ್ ಸೇಫ್ ಆಗಿರುತ್ತೆ, ಅಂಡ್ ಸೇವಿಂಗ್ಸ್ ಕೂಡ ಸೇಫ್ ಆಗಿರುತ್ತೆ. ಈಗ ನಿಮ್ಗೆ ಒಂದು ಕ್ಲಾರಿಟಿ ಬಂದಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಲಿ ಬೆಸ್ಟ್ ಪ್ಲಾನ್ಸ್ ಚೂಸ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.